ನಮಸ್ಕಾರ ಸ್ನೇಹಿತರೆ. ಇವತ್ತು ಕಾಂಗ್ರೆಸ್ ಕಡಲೆ ಬೀಜ ಮಾಡ್ತಾಯಿದ್ದೀನಿ. 2 ಬೌಲಷ್ಟು ಕಡಲೆ ಬೀಜ, ಅರಿಶಿನ, ಉಪ್ಪು, ಎಣ್ಣೆ, ಕರಿಬೇವು, ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ರಜಕ್ಕೆ ಮೊಮ್ಮಕ್ಕಳೆಲ್ಲ ಬಂದಿದ್ದಾರಲ್ಲ, ಇವಾಗ ಅಜ್ಜಿ ಏನಾದರೂ ಮಾಡಿಕೊಡು ಅಂತಾರೆ. ಸ್ನ್ಯಾಕ್ಸು ಚೆನ್ನಾಗಿರುತ್ತೆ ಸಂಜೆ ಟೈಮು ಕಾಫಿ ಜೊತೆಗೆ. ನೋಡೋಣ ಬನ್ನಿ ಹೆಂಗೆ ಮಾಡೋದು. ಸ್ನೇಹಿತರೆ, 2 ಬೌಲಷ್ಟು ಶೇಂಗಾ ಬೀಜ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಇದನ್ನು ನೋಡಿ ಸ್ನೇಹಿತರೆ, ಚೆನ್ನಾಗಿ ಹುರಿದಿದೆ. ಇವಾಗ ಈ ಥರ ಹುರಿಬೇಕು. ಇದನ್ನು ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಹಿಂಗೆ ಒಂದು ಕೈಯಿನ ಸಹಾಯದಿಂದ ಎಲ್ಲ ಇದು ಬೀಜ ಮಾಡ್ಕೋಬೇಕು. ಸುಡ್ತಾ ಇದೆ, ಸ್ವಲ್ಪ ಆರಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ಕೈ ಉಜ್ಜಿ ಬೀಜ ಮಾಡ್ಕೋಬೇಕು. ಬೀಜ ಮಾಡ್ಕೊಳ್ಳೋಣ. ಈ ಥರ ಕುಟ್ಕೊಳ್ಳಿ. ಬೀಜ ತುಂಬ ಚೆನ್ನಾಗಿ ಬಿಡುತ್ತೆ. ಹಿಂಗೆ ಈ ಥರ ಕುಟ್ಬಿಟ್ರೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಲಿ ಸ್ನೇಹಿತರೆ. ಒಂದು ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನು ಮೆಣಸಿನ ಪುಡಿ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎಸಳು ಕರಿಬೇವು. ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಶೇಂಗಾ ಬೀಜ ರೆಡಿ ಇದ್ದರೆ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಸ್ಪ್ರೇ ಆಗಿದೆ. ಇದು ನೋಡಿ, ಚೆನ್ನಾಗಿ ಹುರ್ಕೋಬೇಕಿದೆ ಎಣ್ಣೆಯಲ್ಲಿ. ಈಗ ಶೇಂಗಾ ಹಾಕೊಳ್ಳೋಣ. ಕಾಂಗ್ರೆಸ್ ಶೇಂಗಾ ಬೀಜ ಸವಿಯಲು ಸಿದ್ಧವಾಗಿದೆ. ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ. ಒಂದು ತಿಂಗಳಾದರೂ ಇಟ್ಕೊಂಡು ತಿನ್ಬೋದು ಇದನ್ನು. ನೀವು ಮಾಡಿ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಚೆನ್ನಾಗಿ ಗರಿ ಗರಿಯಾಗಿ ಹುರಿಬೇಕು ಇದನ್ನು. ನಾನು ಯಾವತ್ತೂ ಮಾಡಿಲ್ಲ ಇದನ್ನು. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಗರಿ ಗರಿ ಆಗುವಾಗೆ ಹುರಿಬೇಕು ಇದನ್ನು. ಗರಿ ಗರಿಯಾದ ಕಾಂಗ್ರೆಸ್ ಕಡಲೆ ಬೀಜ ರೆಡಿ ಆಯಿತು. ಕಾಂಗ್ರೆಸ್ ಕಡಲೆ ಬೀಜ ಸಿದ್ಧವಾಗಿದೆ. ನೀವು ತಿನ್ನ ಬನ್ನಿ, ಸವಿದು ನೋಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು ಸ್ನೇಹಿತರೆ.